ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ನಾನು ಸಲೀಂ ಜಾವಿದ್. ನಾವೀಗ ದಾವಣಗೆರೆ ವಿಷನ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿದ್ದೀವಿ. ನಾವು ಈ ಶಾಲೆಗೆ ಬಂದು ಇಲ್ಲಿ ಭೇಟಿ ಕೊಟ್ಟಿದ್ದೀವಿ. ಇಲ್ಲಿ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿನಿಯರಿಗೆ ಇವರ ಒಂದು ಅಭಿನಂದನವನ್ನು ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಮಾಡ್ತಾಯಿದ್ದಾರೆ. ನಮ್ಮ ಜೊತೆಗೆ ಈ ಶಾಲೆಯ ಮುಖ್ಯಸ್ಥರಾದ ಆಮೇಲೆ ಆಡಳಿತ ವರ್ಗದವರು, ಶಿಕ್ಷಕರು, ವಿದ್ಯಾರ್ಥಿನಿಯರು ಎಲ್ಲರೂ ನಮ್ಮ ಜೊತೆಯಲ್ಲಿದ್ದಾರೆ. ಅವರವರು ಏನೇನೋ ಯಾವ ಥರ ಈ ಶಾಲೆಯಲ್ಲಿ ಓದಿದ್ದಾರೆ, ಯಾವ ಥರ ಅವರಿಗೆ ಶಿಕ್ಷಕರು ಅವರಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ, ಅವರ ಪೋಷಕರು ಯಾವ ಥರ ಅವರಿಗೆ ಪ್ರೋತ್ಸಾಹಿಸಿದ್ದಾರೆ, ಇದನ್ನೆಲ್ಲ ಈ ಮಕ್ಕಳ ಜೊತೆಗೆ ನಾವು ಅವರ ಕೆಲವೊಂದು ಅನಿಸಿಕೆಗಳನ್ನು ಹಂಚಿಕೊಳ್ಳೋಣ ಬನ್ನಿ. ಅಸ್ಸಲಾಮು ಅಲೈಕುಮ್. ಇವತ್ತು ನಾವು ಇಕೋಸ್ ಆಫ್ ಎಕ್ಸಲೆನ್ಸ್ ಅಂತ ಒಂದು ಫೇರ್ವೆಲ್ ಪಾರ್ಟಿ ಮಾಡಿದ್ದೇವೆ. ಇದು 2024-25ನೇ ವರ್ಷದಲ್ಲಿ ನಮ್ಮ 10th ಸ್ಟ್ಯಾಂಡರ್ಡ್ ಮಕ್ಕಳು ಪರ್ಫಾರ್ಮ್ ಮಾಡಿದಾರಲ್ಲ, ಭಾಳ ಒಳ್ಳೆ ರೀತಿಯಿಂದ ಪರ್ಫಾರ್ಮ್ ಮಾಡಿದ್ದಾರೆ. ಈ ವರ್ಷ ಭಾಳ ಡಿಫಿಕಲ್ಟ್ ಎಕ್ಸಾಮ್ ಇತ್ತು. ಭಾಳಷ್ಟು ಕಾನೂನು ಕಡೆಯಿಂದ ಎಜುಕೇಷನ್ ಸಿಸ್ಟಮಿಂದ ಭಾಳಷ್ಟು ವಿವಿಧ ರೀತಿಯ ಕಠಿಣ ಎಕ್ಸಾಮ್ ಸಿಸ್ಟಮನ್ನು ತಂದಿದ್ರು ಇವರು. ಆದರೂ ಸಹ ನಮ್ಮ ಮಕ್ಕಳು ಭಾಳ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದ್ದಾರೆ ಅಂಥೇಳಿ ಅವ್ರಿಗೆ ಹಾನರ್ ಮಾಡಲಿಕ್ಕೆ ನಾವೇನು ಮಾಡಿದ್ದೇವೆ ಅಂತಂದರೆ ಒಂದು ಫೇರ್ವೆಲ್ ಪಾರ್ಟಿನ ಮಾಡಿದ್ದೇವೆ. ಇಲ್ಲಿ ಏನಂತಂದರೆ ನಾವು ಕೊಟ್ಟಂತಹ ಪಾಠ ಮಕ್ಕಳು ಚೆನ್ನಾಗಿ ಕಲ್ತು ಏನು ಮಾಡಿದ್ದಾರೆ ಅಂತಂದರೆ ರಿಸಲ್ಟ್ಸ್ನ ಭಾಳ ಚೆನ್ನಾಗಿ ತಂದಿದ್ದಾರೆ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಪರ್ಸೆಂಟೇಜ್ ಹೆಚ್ಚಿಗೆ ಬರಬೇಕಿತ್ತು, ಆದರೆ ಇವ್ಯಾಲ್ಯೂಯೇಷನ್ನು ಭಾಳ ಟಫ್ ಇರೋ ಕಾರಣದಿಂದಾಗಿ ಏನಾಯ್ತಂತಂದರೆ ಪರ್ಸೆಂಟೇಜ್ ಇಲ್ಲಿ ತನಕ ಬಂದಿದೆ. ಈಗ ಮಕ್ಕಳು, ಟೀಚರ್ಸ್ಗಳು, ಆಮೇಲೆ ಎಲ್ಲ ಪೋಷಕರು ಇದಕ್ಕೆ ಭಾಳ ಸಹಕಾರ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನೋಡಿ ಸರ್, ಹಿಂದಿನ ವರ್ಷ ನಮ್ಮ ಶಾಲೆ ಪರ್ಸೆಂಟೇಜ್ ನೀವು ಹೇಳ್ಬೇಕಂತಂದರೆ ಲಾಸ್ಟ್ ಇಯರ್ 98, ಆಮೇಲೆ 93 ಬಂದಿತ್ತು ಫಸ್ಟ್ ಸೆಕೆಂಡು. ಈ ರೀತಿ ಈ ವರ್ಷ ಏನಿದೆ ಅಂತಂದರೆ ಕನ್ಸಿಸ್ಟೆಂಟ್ ಇದೆ. ಕನ್ಸಿಸ್ಟೆಂಟ್ ಅಂತಂದರೆ 96, ನಂತರ ಇಮಿಡಿಯೇಟ್ 95, ನಂತರ ಇಮಿಡಿಯೇಟ್ 94, ಮತ್ತೆ 94, ಮತ್ತೆ 94, ಆಮೇಲೆ 91, 89, 90, ಆಮೇಲೆ 88 ಕಂಟಿನ್ಯೂ ಇದೆ, ಕನ್ಸಿಸ್ಟೆಂಟ್ ಇದೆ. ಹಿಂದಿನ ಬಾರಿಗೂ ಈ ಬಾರಿಗೂ ನಿಮ್ಮ ಶಾಲೆಯಲ್ಲಿ ಕನ್ನಡಕ್ಕೆ ಯಾವ ಥರ ಆದ್ಯತೆ ಕೊಟ್ಟಿದ್ದಾರೆ ಮಕ್ಕಳು? ಮುಸ್ಲಿಂ ಶಾಲೆಗಳಲ್ಲಿ ಜನರಲ್ ಆಗಿ ಕನ್ನಡಕ್ಕೆ ಏನಂತಂದರೆ ಕನ್ನಡದಲ್ಲಿ ಮಕ್ಕಳು ಸ್ವಲ್ಪ ವೀಕೆ ಇರ್ತಾರೆ. ಆದರೆ ಈ ವರ್ಷ ಏನಾಗಿದೆ ಅಂತಂದರೆ ನಮ್ಮ ಶಾಲೆಯಲ್ಲಿ ಇಬ್ಬರು ಮಕ್ಕಳು ಕನ್ನಡ ಕುವರ ಮತ್ತು ಕನ್ನಡ ಕುವರಿ ಅಂಥೇಳಿ ಸೆಲೆಕ್ಟ್ ಆಗಿದ್ದಾರೆ. ಕನ್ನಡ ಕುವರ ಅಂತಂದರೆ 100/100 ನಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಈಗ 100/100 ಯಾರು ತಗೊಂತಾರಲ್ವೋ ಅವ್ರಿಗೆ ಕನ್ನಡ ಕುವರ ಅಂಥೇಳಿ ಪ್ರೈಸ್ ಕೊಡ್ತೀವಿ ನಾವು ಅವ್ರಿಗೆ. ಆ ರೀತಿ ಏನಂತಂದರೆ ಈ ವರ್ಷ ಇಬ್ಬರು, ಒಂದು ಹುಡುಗ ಒಂದು ಹುಡುಗಿ ಏನು ಮಾಡಿದ್ದಾರೆ ಅಂತಂದರೆ 100/100 ತಗೊಂಡಿದ್ದಾರೆ. ಅದು ಬಿಟ್ಟರೆ 98, 96, 95 ಕನ್ನಡದಲ್ಲಿ ಭಾಳ ಕಾಮನಾಗಿ ತಗೊಂಡಿದ್ದಾರೆ. ಈಗ ನಮ್ಮ ಗಣೇಶ್ ಸರ್ ಅಂಥೇಳಿ ಕನ್ನಡ ಟೀಚರ್ ಇದ್ದಾರೆ. ಈ ವರ್ಷ ಭಾಳ ಹಾರ್ಡ್ ವರ್ಕ್ ಆಗಿರೋ ಕಾರಣದಿಂದಾಗಿ ಕನ್ನಡದಲ್ಲಿ ಮಕ್ಕಳಿಗೆ ಚೆನ್ನಾಗಿ ಪರ್ಸೆಂಟೇಜ್ ಬಂದಿದೆ. ನಾವು ಭಾಳಷ್ಟು ಟ್ರೈ ಮಾಡ್ತಾಯಿದ್ದೀವಿ ಕನ್ನಡದಲ್ಲಿ ಮಕ್ಕಳಿಗೆ ತರಬೇಕಂತ. ಕನ್ನಡ ಅಲ್ಲ, ಕರ್ನಾಟಕದಲ್ಲಿ ಇರೋದು ನಾವು, ನಮ್ಮ ಭಾಷೆನೇ ಕನ್ನಡ. ಅದಕ್ಕೆ ನಾವೇನಂತಂದರೆ ಕನ್ನಡದಲ್ಲಿ ಆದ್ಯತೆ ಹೆಚ್ಚಿಗೆ ಕೊಡ್ತಾ ಇದ್ದೇವೆ ಈ ವರ್ಷ. ಮಕ್ಕಳಿಗೆ ಈಗ ತುಂಬ ಜಾಸ್ತಿ ಅಂಕ ತಗೊಂಡಿದ್ದಾರೆ ಮಕ್ಕಳು, ಏನು ಅಂಕಿಅಂಶ ಜಾಸ್ತಿ ತಗೊಂಡಿದ್ದಾರೆ, ಅವರಿಗೆ ನೀವು ಬಹಳ ಪ್ರೊಸೆಸ್ ಮಾಡ್ತಿರೋ, ಈ ಏನು ಕಡಿಮೆ ಏನು ತಗೊಂಡಿದ್ದಾರ ರಿಸಲ್ಟ್ ಅವ್ರಿಗೆ ಯಾವ ಥರ ನೀವು ಆ್ಯಕ್ಚುಲಿ ನೋಡಿ ಸರ್, ಅವರಿಗೆ ಆದ್ಯತೆ ಕೊಡ್ತಿರೋ, ಇವ್ರಿಗೆ ಏನಾದರೂ ಭಾಳ ಒಳ್ಳೆ ಪ್ರಶ್ನೆ ಮಾಡಿದ್ರಿ. ನೋಡಿ, ಗುಡ್ ಸ್ಟೂಡೆಂಟ್ಸ್ ಎಲ್ಲಿ ಹೋದರೂ ಸ್ಟಡಿ ಮಾಡ್ಕೊಂತಾರೆ. ಆ್ಯಕ್ಚುಲಿ ನಮ್ಮ ಫೋಕಸ್ ಏನಿರುತ್ತೆ ಅಂತಂದರೆ ಎವ್ರೇಜ್ ಆರ್ ಬಿಲೋ ಎವ್ರೇಜ್ಗೆ ಹೆಚ್ಚಿಗೆ ಆದ್ಯತೆ ಕೊಡ್ತೀವಿ ನಾವು. ಯಾಕಂತಂದರೆ ಈಗ ನೋಡಿ, ಆ ಮಕ್ಕಳು ಸ್ಟ್ರಗಲ್ ಮಾಡ್ತಿರ್ತಾರೆ. ಸ್ಟ್ರಗಲ್ ಮಾಡುವಂಥ ಮಕ್ಕಳಿಗೆ ನಾವು ಹೆಚ್ಚಿಗೆ ಒತ್ತು ಕೊಟ್ಟು ಅವ್ರ ಹಿಂದ್ಗಡೆ ನಾವಿದ್ದರೆ ಆ ಮಕ್ಕಳು ಏನಾದರೂ ಮುಂದೆ ಮಾಡ್ತಾರೆ. ಈಗ ದೊಡ್ಡ ಮಕ್ಕಳು, ಇಂಟೆಲಿಜೆಂಟ್ ಮಕ್ಕಳು ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗಿ ಹೋಗ್ಬಿಡ್ತಾರೆ. ಆದರೆ ದೇಶವನ್ನು ನಡೆಸುವಂಥ ಮಕ್ಕಳೇ ಯಾರಂತಂದರೆ ಈ ಎವ್ರೇಜ್ ಮಕ್ಕಳು. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಅವ್ರ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ಗಳನ್ನು ಹಾಕ್ತೀವಿ, ಎಕ್ಸ್ಟ್ರಾ ರೆಮಿಡಿಯಲ್ ಕ್ಲಾಸಸ್ಗಳನ್ನು ಹಾಕ್ತೀವಿ ಅವರಿಗೆ. ಈಗ ಈ ವರ್ಷ ನೋಡಿ ಸಮ್ಮರ್ ಕ್ಯಾಂಪಲ್ಲಿ ನಾವು ಮ್ಯಾಥ್ಸ್ ಕ್ಯಾಂಪು, ಆಮೇಲೆ ಸೈನ್ಸ್ ಕ್ಯಾಂಪು ಅಂಥೇಳಿ ಎಕ್ಸ್ಟ್ರಾ ಕ್ಲಾಸಸ್ನ ಹಾಕಿ ಈಗ ಒಂದು ಬ್ಯಾಚ್ ನಡೀತಾ ಇದೆ. ಒಂದು ಬ್ಯಾಚ್ ಮುಗಿದಿದೆ, ಸೆಕೆಂಡ್ ಬ್ಯಾಚ್ ನಡೀತಾ ಇದೆ. ಕನ್ನಡ ಬ್ಯಾಚಸ್ ಸ್ಟಾರ್ಟ್ ಮಾಡಿದ್ದೇವೆ. ಅದರಲ್ಲಿ ನಾವೇನು ಮಕ್ಕಳಿಗೆ ಹೆಚ್ಚಿಗೆ ರೀತಿಯಾಗಿ ಕಲಿಸ್ತಾ ಇದ್ದೇವೆ, ಈಸಿ ವೇದಲ್ಲಿ ಕಲಿಸ್ತಾ ಇದ್ದೇವೆ. ಸೊ ದ್ಯಾಟ್ ಏನಂತಂದರೆ ಮಕ್ಕಳು ಚೆನ್ನಾಗಿ ಕಲಿತು ಅವರು ಇಂಪ್ರೂವ್ಮೆಂಟ್ ಏನಿದೆಯಲ್ಲ, ಯಾವ ಲೆವೆಲ್ಗಿದಾರಲ್ಲ ಅದಕ್ಕಿಂತ ಹೆಚ್ಚಿಗೆ ಬರಲಿ ಅಂಥೇಳಿ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನಮಸ್ಕಾರ. ಅಸ್ಸಲಾಮು ಅಲೈಕುಮ್. ಉಸ್ಮಾ ಸಿದ್ದಿಖಾ. ನಿಮ್ಮದು ಪರ್ಸೆಂಟೇಜ್ ಎಷ್ಟು ಬಂದಿದೆ? 80%. 80%. ಈ ನಿಮ್ಮ ಶಾಲೆಯಲ್ಲಿ, ವಿಷನ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಶಿಕ್ಷಕರು ನಿಮಗೆ ಯಾವ ಥರ ಸ್ಪಂದಿಸಿದ್ದಾರೆ? ಯಾವ ಥರ ಅವರು ನಿಮಗೆ ಓದೋದ್ರಲ್ಲಿ ಏನಾದರೂ ಹಾರ್ಡ್ ವರ್ಕ್ ಮಾಡೋಕ್ಕೆ ಹೇಳಿದ್ರಾ? ಯಾವ ಥರ ಮೇಡಮ್ ಮಾಡಿದ್ರು? They used to support me in everything. They supported me in like memorization. My sir used to come, whatever we not understood, he used to make me easy. If the questions are very tough,
maths problem, sir used to ask us, he used to make us sit and solve that. And he used to give some work in the home also. We used to study good. If any doubts is there, we used to come, we used to ask that to sir. He used to solve us. Even our Mr. Sajjad sir, he helped us in very much. We used to come here, we used to study. He used to take us special classes. On Sundays also we have come. And we, with enjoyingly have studied, and I got a good percentage. I would like to thank everyone. Alhamdulillah. ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳು, ನಿಮ್ಮ ಸಂಬಂಧಿಕರು ನಿಮಗೆ ಯಾವ ಥರ ಪ್ರೋತ್ಸಾಹ ಕೊಟ್ಟಿದ್ರು? ಈ ಓದೋದ್ರಲ್ಲಿ ಏನು ಸಪೋರ್ಟ್ ಚೆನ್ನಾಗಿ ಮಾಡಿದ್ರು? ಚೆನ್ನಾಗಿ ಮಾಡಿದರು. ಮೈ ಫಾದರ್ ಯೂಸ್ ಟು ಸಪೋರ್ಟ್, ಅಮ್ಮಿ ಯೂಸ್ ಟು ಆಲ್ಸೋ ಸಪೋರ್ಟ್. ಐ ಯೂಸ್ ಟು ಕಮ್ ಅಟ್ 8 o'clock to school, and I used to go home like 9:30. They supported me. They left me in school. They gave me the time to study, and whatever I didn't understood, I used to come. I used to be here. Even in Sundays, they supported me. They brought me to school. They left me here. I used to study in special classes and everywhere. ಓದಿ ಮುಂದೆ ಯಾವ ದೊಡ್ಡ ವ್ಯಕ್ತಿಗಳಾಗಬೇಕು, ಏನು ಓದಬೇಕಂತ ಇದೆ? My aim is to become doctor, inshallah. ಥ್ಯಾಂಕ್ಸ್. ನಮಸ್ಕಾರ. ನಿಮ್ಮ ಹೆಸರು? Shifanas. ಶಿಫಾನಾಜ್. ನೀವು ದಾವಣಗೆರೆ? Yes. ಹೌದಾ? ನಿಮ್ಮ ಪರ್ಸೆಂಟೇಜ್ ಏನಿದೆ? 94. ನಿಮಗೇನು ಅನಿಸ್ತಾ ಇದೆ? ನಿಮ್ಮ ಪರ್ಸೆಂಟೇಜ್ ನೋಡಿ ನಿಮಗೇನು ಅನಿಸ್ತು? ಖುಷಿ ಅನಿಸ್ತಾ? Yes, I felt happy because it was my hard work, and even my teachers' effort, and even my parents' duas, prayers and all which I have achieved. So I feel happy. ನಿಮ್ಮ ಈ ರಿಸಲ್ಟ್ ನೋಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಎಲ್ಲ ಖುಷಿ ಆದ್ರೆ ಏನು ಅನ್ನಿಸ್ತು ನಿಮಗೆ? After seeing my result, it was a great of joy that everyone were happy by seeing my result, and even it was a proud moment for all of our family and even my family and all. ನಿಮ್ಮ ಫ್ಯಾಮಿಲಿಯಲ್ಲಿ ಅಂದರೆ ಈ ಮದರ್ ಫಾದರ್ ಯಾರು ಲಕ್ಕಿ? ಯಾರು ನಿಮಗೆ ಜಾಸ್ತಿ ಸಪೋರ್ಟ್ ಮಾಡಿದರು ಅದಕ್ಕೆ? I can say both, because it was both effort that had made me stand here and speak with you all guys. So it was both. ನಮಸ್ಕಾರ. Hello. ನಿಮ್ಮ ಹೆಸರು? Umme Atiya. ನಿಮ್ಮದು ಪರ್ಸೆಂಟೇಜ್ ಏನು ಬಂದಿದ್ದು ಇವಾಗ? 91. 91? 95. 91. ಈ ಶಾಲೆಯಲ್ಲಿ ನಿಮ್ಮ ವಿದ್ಯಾಭ್ಯಾಸ, ಅವರು ಟೀಚರ್ಸು ಯಾವ ಥರ ನಿಮಗೆ ಹೇಳ್ಕೊಟ್ರು? ಯಾವ ಥರ ನೀವು ಪ್ರಿಪೇರ್ ಆಗಿದ್ರಿ? ಅವರಿಂದ ಏನಾದರೂ ನಿಮಗೆ ಹಾರ್ಡ್ ವರ್ಕ್ ಮಾಡಿ ತೊಂದರೆ ಆಗ್ತಾಯಿತ್ತಾ? ಏನು ನಿಮಗೆ ಖುಷಿ ಅನ್ನಿಸ್ತಾ ಇತ್ತಾ? ಏನಾಯ್ತಾಯಿತ್ತು? We are happy because our teachers supported us. They supported us till the end of the exams. They gave us extra classes till 7 o'clock. Then in home, how to study in home, they guided us, how to do self-study. Then in which subjects we are weak, they gave us, especially they taught us separately. ನೀವು ಮುಂದೆ ನೀವು ಏನು ಓದಬೇಕಂತ ಇದ್ದೀರಿ? I want to become a doctor. ಎಲ್ಲರೂ ಬರೀ MBBS ಡಾಕ್ಟ್ರೇ ಆಗ್ತಾಯಿತ್ತಂದರೆ ಮತ್ತು ಬೇರೆ ಏನಾದರೂ ಒಂದು ಪೈಲಟ್ ಆಗಲಿ ಅನ್ನೋದು ಒಂದು ಬೇರೆ ಏನೋ ನಿಮಗೆ ಆಸೆ ಅಲ್ವಾ? ಬರೀ ಒಂದು ಡಾಕ್ಟರ್ ಅಷ್ಟೇ? Not only doctor, even hope to become a lawyer. What is written in destiny that happens. Mahinur KZ. ನಿಮ್ಮದು ಪರ್ಸೆಂಟೇಜ್ ಏನಿದೆ ಈಗ ಬಂದಿರೋಂಥ ರಿಸಲ್ಟಲ್ಲಿ? 96%, 600 marks. ಹೌದಾ? ಈಗ ಈ ಶಾಲೆಯಲ್ಲಿ ನಿಮಗೆ ವಿದ್ಯಾಭ್ಯಾಸ ಯಾವ ಥರ ಇತ್ತು? ನೀವು ಯಾವ ಥರ ಪ್ರಿಪೇರ್ ಆಗಿದ್ದೀರಿ? ಇಂಗ್ಲೀಷ್ನಲ್ಲಿ ಹೇಳಬಹುದು. It was very good having here. My teachers, all they supported me. Every subject, I was very weak in social studies. Hajira ma'am, she helped me very much in going through with that subject. I scored 100 out of 100 in social. Very low I used to score in social. Every preparatories and UTs, I used to score very less in maths and social. Very weak I was in maths and social. My teacher supported me, Sajjad sir, then Hajira ma'am, they helped me with my studies. In both the subjects I took 100 out of 100 in maths and ಯಾವ ಥರ ಶಾಲೆಯಲ್ಲಿ ನಿಮಗೆ ಪ್ರೋತ್ಸಾಹ ಕೊಟ್ಟು ಓದಿಸಿದಾರಲ್ಲ, ಆ ಥರ ಮನೆಯಲ್ಲೂ ಸಹ ನಿಮ್ಮ ಪೋಷಕರು ನಿಮಗೆ ಆ ಥರ ಪ್ರೋತ್ಸಾಹ ಕೊಟ್ಟಿದ್ದೀರಾ? Very much. My parents also supported me very much. I used to sit for self-study. Nobody used to disturb me. They used to not make any noise at home also. Very good environments. Same school, same home. No disturbance. I studied very well in school. All the best. Take care.